ಸ್ನೇಹಿತರೆ, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಅಟಾಮಿಕ್ ನಂಬರ್ 1ರಿಂದ 30ರವರೆಗಿನ ಎಲಿಮೆಂಟ್ಸ್ಗಳ ಅಟಾಮಿಕ್ ಮಾಸನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದಾದಂತಹ ರೂಲ್ಸ್ಗಳನ್ನು ತಿಳ್ಕೊಳ್ಳೋಣ. ಕೆಮಿಸ್ಟ್ರಿನಲ್ಲಿ ಯಾವುದೇ ಎಲಿಮೆಂಟಿನ ಸಿಂಬಲ್, ಅಟಾಮಿಕ್ ನಂಬರ್ ಹಾಗೂ ಅಟಾಮಿಕ್ ಮಾಸನ್ನು ನೆನಪಿಟ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಎಲಿಮೆಂಟ್ಗಳ ಸಿಂಬಲ್, ಸೀಕ್ವೆನ್ಸ್ ಹಾಗೂ ಅಟಾಮಿಕ್ ನಂಬರನ್ನು ನೆನಪಿಟ್ಕೊಳ್ಳುವಂಥ ವಿಧಾನಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇಂದಿನ ವಿಡಿಯೋದಲ್ಲಿ 1ರಿಂದ 30ರವರೆಗಿನ ಎಲಿಮೆಂಟ್ಸ್ಗಳ ಅಟಾಮಿಕ್ ಮಾಸನ್ನು ನೆನಪಿಟ್ಕೊಳ್ಳೋದಕ್ಕೆ, ಮೆಮೊರೈಸ್ ಮಾಡಲಿಕ್ಕೆ ಬಳಸಬಹುದಾದಂತಹ ರೂಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಯೊಂದು ಎಲಿಮೆಂಟ್ ಆಟಮ್ಸ್ಗಳಿಂದ ಆಗಿದೆ. ಪ್ರತಿಯೊಂದು ಆಟಮ್ಸ್ಗೆ ತನ್ನದೇ ಆದಂತಹ ಮಾಸ್ ಇರುತ್ತೆ. ಯಾವುದೇ ಎಲಿಮೆಂಟಿನ ಒಂದು ಆಟಮಿನ ಮಾಸಿಗೆ ಅಟಾಮಿಕ್ ಮಾಸ್ ಅಂತ ಕರೀತಾರೆ. ಪ್ರತಿಯೊಂದು ಎಲಿಮೆಂಟಿನ ಒಂದು ಆಟಮಿನ ಮಾಸನ್ನು ಹೈಡ್ರೋಜನ್ನಿನ ಒಂದು ಆಟಮಿನ ಮಾಸ್ನೊಂದಿಗೆ ಹೋಲಿಕೆ ಮಾಡಿ ಅಳತೆ ಮಾಡಲಾಗ್ತಾ ಇತ್ತು. ನಂತರದ ದಿನಗಳಲ್ಲಿ ಕಾರ್ಬನ್ 12 ಎಲಿಮೆಂಟಿನ ಒಂದು ಆಟಮಿನ 1/12 ಸ್ಟ್ಯಾಂಡರ್ಡ್ ಆಗಿ ತೆಗೆದುಕೊಂಡು ಉಳಿದ ಎಲಿಮೆಂಟ್ಗಳ ಆಟಮ್ಗಳ ಮಾಸನ್ನು ಕಂಪೇರ್ ಮಾಡಿ ಇಂದು ಅಟಾಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ನಾವು ಅಟಾಮಿಕ್ ಮಾಸನ್ನು ನೆನಪಿಟ್ಕೊಳ್ಳಿಕ್ಕೆ ಬಳಸಬಹುದಾದಂತಹ 3 ರೂಲ್ಸ್ಗಳನ್ನು ತಿಳ್ಕೊಳ್ಳೋಣ. ಈಗ ರೂಲ್ ನಂಬರ್ 1ರಿಂದ 20ರವರೆಗಿನ ಎಲಿಮೆಂಟ್ಗಳಲ್ಲಿ ಯಾವ ಎಲಿಮೆಂಟ್ಗಳ ಅಟಾಮಿಕ್ ನಂಬರ್ ಈವನ್ ನಂಬರ್ ಆಗಿದೆಯೋ ಅಂತಹ ಎಲಿಮೆಂಟ್ಗಳ ಅಟಾಮಿಕ್ ಮಾಸನ್ನು ಆ ಎಲಿಮೆಂಟಿನ ಅಟಾಮಿಕ್ ನಂಬರನ್ನು 2ರಿಂದ ಮಲ್ಟಿಪ್ಲೈ ಮಾಡೋದರಿಂದ ಪಡೆಯಬಹುದು. ರೂಲ್ ನಂಬರ್ 2, ಯಾವ ಎಲಿಮೆಂಟ್ಗಳ ಅಟಾಮಿಕ್ ನಂಬರ್ ಆಡ್ ನಂಬರ್ ಆಗಿದೆಯೋ ಆ ಎಲಿಮೆಂಟ್ಗಳ ಅಟಾಮಿಕ್ ಮಾಸನ್ನು ಪಡೆಯಲು ಅಟಾಮಿಕ್ ನಂಬರನ್ನು 2ರಿಂದ ಮಲ್ಟಿಪ್ಲೈ ಮಾಡಿ 1 ಆ್ಯಡ್ ಮಾಡುವುದರಿಂದ ಅಟಾಮಿಕ್ ಮಾಸನ್ನು ಪಡೆಯಬಹುದು. ಬನ್ನಿ ನಾವೀಗ 1ರಿಂದ 20ರವರೆಗಿನ ಎಲಿಮೆಂಟ್ಗಳ ಅಟಾಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ನಾವೀಗ 1ನೇ ಎಲಿಮೆಂಟಿಂದ 20 ಎಲಿಮೆಂಟಿನವರೆಗಿನ ಅಟಾಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈ ಒಂದು ಲಿಸ್ಟಲ್ಲಿ ಹೈಡ್ರೋಜನ್, ಬೆರಿಲಿಯಂ, ನೈಟ್ರೋಜನ್, ಕ್ಲೋರಿನ್ ಮತ್ತು ಆರ್ಗಾನ್ಗಳು ಈ ಒಂದು ರೂಲ್ಸಿಂದ ಹೊರತಾಗಿದೆ. ಹಾಗಾಗಿ ಅವುಗಳ ಬಗ್ಗೆ ನಂತರ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಹೀಲಿಯಂನ ಅಟಾಮಿಕ್ ನಂಬರ್ 2, ಅದು ಈವನ್ ನಂಬರ್ ಆಗಿರೋದ್ರಿಂದ 2 × 2 4 is the atomic mass of helium. ಲಿಥಿಯಂ ಅಟಾಮಿಕ್ ನಂಬರ್ 3, ಆಡ್ ನಂಬರ್ ಇದೆ. 2ಇಂದ ಮಲ್ಟಿಪ್ಲೈ ಮಾಡಿ +1, 6 + 1 7 is the atomic mass of lithium. ಬೋರಾನ್ ಅಟಾಮಿಕ್ ನಂಬರ್ 5, ಆಡ್ ನಂಬರ್ ಇದೆ. 5 × 2 + 1 11 is the atomic mass of boron. ಕಾರ್ಬನ್ ಅಟಾಮಿಕ್ ನಂಬರ್ 6, ಈವನ್ ನಂಬರ್ ಇದೆ. 6 × 2 12 ಅಟಾಮಿಕ್ ಮಾಸ್ ಆಫ್ ಕಾರ್ಬನ್. ಆಕ್ಸಿಜನ್ ಅಟಾಮಿಕ್ ನಂಬರ್ 8, ಈವನ್ ನಂಬರ್ ಇದೆ. 8 × 2 16 is the atomic mass of oxygen. ಫ್ಲೋರಿನ್ ಅಟಾಮಿಕ್ ನಂಬರ್ 9, ಆಡ್ ನಂಬರ್ ಇದೆ. 9 × 2 + 1 19 is the atomic mass of fluorine. ನಿಯಾನ್ 10 ಇದೆ ಅಟಾಮಿಕ್ ನಂಬರ್, ಈವನ್ ನಂಬರ್. ಹಾಗಾಗಿ 10 × 2 20 is the atomic mass of ನಿಯಾನ್. ಈಗ ಸೋಡಿಯಂ ಅಟಾಮಿಕ್ ನಂಬರ್ 11, ಆಡ್ ನಂಬರ್ ಇದೆ. 11 × 2 + 1 23 is the atomic mass of sodium. ಮೆಗ್ನೀಷಿಯಂ ಅಟಾಮಿಕ್ ನಂಬರ್ 12, ಈವನ್ ನಂಬರ್ ಇದೆ. 12 × 2 24 is the
ಅಟಾಮಿಕ್ ಮಾಸ್ ಆಫ್ ಮೆಗ್ನೀಷಿಯಮ್. ಅಲ್ಯೂಮಿನಿಯಂ ಅಟಾಮಿಕ್ ನಂಬರ್ 13, ಆಡ್ ನಂಬರ್ ಇದೆ, ಹಾಗಾಗಿ 13 × 2 + 1 27 is the atomic mass of aluminum. ಸಿಲಿಕಾನ್ ಅಟಾಮಿಕ್ ನಂಬರ್ 14, ಈವನ್ ನಂಬರ್ ಇದೆ, ಹಾಗಾಗಿ 14 × 2 28. ಫಾಸ್ಫರಸ್ ಅಟಾಮಿಕ್ ನಂಬರ್ 15, ಆಡ್ ನಂಬರ್ ಇದೆ, ಹಾಗಾಗಿ 15 × 2 + 1 31. ಸಲ್ಫರ್ ಅಟಾಮಿಕ್ ನಂಬರ್ 16, ಈವನ್ ನಂಬರ್ ಇದೆ, ಹಾಗಾಗಿ 16 × 2 32. ಕ್ಲೋರಿನ್ ಒಂದು ಎಕ್ಸೆಪ್ಷನ್ನು, ಆರ್ಗಾನ್ ಕೂಡ ಎಕ್ಸೆಪ್ಷನ್ ಇದೆ. ಪೊಟ್ಯಾಷಿಯಮ್ 19 ಅಟಾಮಿಕ್ ನಂಬರ್, ಆಡ್ ನಂಬರ್ ಇದೆ, ಹಾಗಾಗಿ 19 × 2 + 1 39. ಕ್ಯಾಲ್ಶಿಯಂ ಅಟಾಮಿಕ್ ನಂಬರ್ 20, ಈವನ್ ನಂಬರ್ ಇದೆ, ಹಾಗಾಗಿ 20 × 2 40. 1 to 20 ಎಲಿಮೆಂಟ್ಗಳ ಅಟಾಮಿಕ್ ಮಾಸ್ನಲ್ಲಿ 5 ಎಲಿಮೆಂಟ್ಗಳು ಎಕ್ಸೆಪ್ಷನ್ಸ್ ಇದೆ. ಹೈಡ್ರೋಜನ್, ಬೆರಿಲಿಯಂ, ನೈಟ್ರೋಜನ್, ಕ್ಲೋರಿನ್ ಮತ್ತು ಆರ್ಗಾನ್. ಹೈಡ್ರೋಜನ್ಗೆ ಆಡ್ ರೂಲ್ ಆಗಲಿ ಈವನ್ ರೂಲ್ ಆಗಲಿ ಅಪ್ಲೈ ಆಗೋದಿಲ್ಲ, ಹಾಗಾಗಿ ಅದರ ಅಟಾಮಿಕ್ ಮಾಸನ್ನು 1 ಅಂತ ತಗೊಳ್ತೀವಿ. ಬೆರಿಲಿಯಂ ಮತ್ತು ನೈಟ್ರೋಜನ್ಗಳು ಈವನ್ ನಂಬರ್ ಆಡ್ ರೂಲನ್ನು, ಆಡ್ ನಂಬರ್ ಈವನ್ ರೂಲನ್ನು ಅನುಸರಿಸುತ್ತೆ. ಹಾಗಾಗಿ 4 ಈವನ್ ನಂಬರ್ ಆಗಿದ್ದರೂ ಕೂಡ 4 × 2 + 1 ಆಡ್ ನಂಬರ್ ರೀತಿಯಲ್ಲಿ ವರ್ತಿಸುತ್ತೆ. ಹಾಗಾಗಿ 9 is the atomic mass of beryllium. ನೈಟ್ರೋಜನ್ದು ಅಟಾಮಿಕ್ ನಂಬರ್ 7 ಆಡ್ ನಂಬರ್ ಆಗಿದೆ, ಆದರೆ ಇದು ಈವನ್ ನಂಬರ್ ರೂಲನ್ನು ಫಾಲೋ ಮಾಡುತ್ತೆ. ಹಾಗಾಗಿ 7 × 2 = 14 is the atomic mass of nitrogen. ಇನ್ನು ಕ್ಲೋರಿನ್ನ ವಿಚಾರಕ್ಕೆ ಬಂದರೆ, ಕ್ಲೋರಿನ್ ಆಡ್ ನಂಬರ್ ಇದೆ, 17 × 2 + 1ನ ಬದಲು 1.5 ಆ್ಯಡ್ ಮಾಡಬೇಕು. ಹಾಗಾಗಿ ಟೋಟಲ್ ಈಸ್ 35.5 ಈಸ್ ದ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್. ಆರ್ಗಾನ್ನಲ್ಲಿ ಈವನ್ ನಂಬರ್ ಇದೆ, ಹಾಗಾಗಿ 18 × 2 + 4 ಆ್ಯಡ್ ಮಾಡಬೇಕು. ಇದೊಂದು ಎಕ್ಸೆಪ್ಷನ್ ಕೇಸು, =40. ಇಲ್ಲಿ ಗಮನಿಸ್ರಿ, ಆರ್ಗಾನ್ ಮತ್ತು ಕ್ಯಾಲ್ಶಿಯಂ ಎರಡರದ್ದು ಅಟಾಮಿಕ್ ನಂಬರ್ ಬೇರೆ ಬೇರೆ ಇದೆ, 18 and 20, ಆದರೆ ಅಟಾಮಿಕ್ ಮಾಸ್ ಮಾತ್ರ ಎರಡರದ್ದು 40 ಇದೆ. ಈ ರೀತಿಯಲ್ಲಿ ಈವನ್ ಆ್ಯಂಡ್ ಆಡ್ ರೂಲ್ನ ಪ್ರಕಾರ 1 to 20 ಎಲಿಮೆಂಟ್ಸ್ಗಳ ಅಟಾಮಿಕ್ ಮಾಸನ್ನು ಪಡೀಬಹುದು. ಈಗ ನಾವು ಅಟಾಮಿಕ್ ನಂಬರ್ 21ನಿಂದ ಅಟಾಮಿಕ್ ನಂಬರ್ 30ವರೆಗಿನ ಎಲಿಮೆಂಟ್ಸ್ಗಳಿಗೆ ಅಟಾಮಿಕ್ ಮಾಸನ್ನು ಕಂಡುಹಿಡಿಯೋದನ್ನು ಕಲ್ತ್ಕೊಳ್ಳೋಣ. ಇಲ್ಲಿ ರೂಲ್ಸ್ ಸ್ವಲ್ಪ ಭಿನ್ನವಾಗಿದೆ. ಒಂದು ನಂಬರನ್ನು ನೆನ್ಪಿಟ್ಕೋಬೇಕು, 3 4 5 4 5 4 5 3 5 5. ನೆನ್ಪಿಟ್ಕೊಳ್ಳೋದು ಬಹಳ ಸುಲಭ. 3 times 4 5 4 5 4 5 ಅಂತ ಹೇಳಿ ಬರ್ಕೊಳ್ಳೋದು, ಹಾಗೂ 3 times 5 5 5 ಅಂತ ಹೇಳಿ ಬರ್ಕೊಳ್ಳೋದು ಅನ್ನುವಂಥದ್ದು. ಈಗ ನಾವು ಈ ರೂಲ್ಸ್ನ ಪ್ರಕಾರ ಹೇಗೆ ಅಟಾಮಿಕ್ ಮಾಸನ್ನು ಕಂಡುಹಿಡಿಯೋ ಅಂಥದ್ದು. 21 ಅಂತಂದರೆ ಆಡ್ ನಂಬರ್, 21 × 2 + 3 42 + 3 45 is the atomic mass of scandium. Titanium 22 × 2 + 4 44 + 4 48 is the atomic mass of titanium. ಇನ್ನು ವೆನಿಡಿಯಮಿಗೆ ಬಂದರೆ 23 × 2 + 5 46 + 5 51. ಕ್ರೋಮಿಯಂ 24 × 2 + 4 48 + 4
52 is the atomic mass of chromium. Manganese 25 into 2 plus 5, 50 plus 5, 55. Iron 26 into 2 plus 4, 52 plus 4, 56 is the atomic mass of iron. Cobalt 27 into 2 plus 5, 27 into 2, 54 plus 5, 59 is the atomic mass of cobalt. Next, nickel 28 into 2 plus 3, 28 into 2, 56 plus 3, 59. Copper 29 into 2 plus 5, 29 into 2, 58 plus 5, 63 is the atomic mass of copper. Zinc 30 into 2 plus 5, 60 plus 5, 65 is the atomic mass of zinc. ಫ್ರೆಂಡ್ಸ್, ಈ ಒಂದು ಈವನ್ ಮತ್ತು ಆಡ್ ರೂಲ್ನ ಸಹಾಯದಿಂದ 1 to 30ವರೆಗೆ ಇರುವಂತಹ ಎಲಿಮೆಂಟ್ಸ್ಗಳ ಅಟಾಮಿಕ್ ಮಾಸನ್ನು ಸುಲಭವಾಗಿ ನೆನಪಿಟ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.